ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಆಲ್ರೆಡಿ ಜೋಡಿನ ನೋಡಿದ್ದೀರಿ ನೀವು. ನಮ್ಮ KTT ಎಕ್ಸಾಮಲ್ಲಿ ಮೋಸ್ಟ್ಲಿ 1.5 ಲಕ್ಷ ಕ್ರಾಸ್ ಆಗಿದೆ ಸರ್. ನಾವಿಬ್ಬರು ಚರ್ಚೆ ಮಾಡಿದ್ರೆ, ನಾವಿಬ್ಬರು ಅಲ್ಲ, ನಿಮ್ಮ ಕಂಟೆಂಟನ್ನು ನನ್ನ ಜೊತೆಗೆ ಚರ್ಚೆ ಮಾಡಿದಷ್ಟೇ, ಜೊತೆಗೆ ಇದ್ದದಕ್ಕಲ್ಲ ಸರ್. ಅಲ್ಲ ಸರ್, ಆದರೂ ಜ್ಞಾನ ಭಂಡಾರ ಇದೆಯಲ್ಲ ಸರ್ ಕನ್ನಡದ, ಆ ಜ್ಞಾನ ಭಂಡಾರ ಎಲ್ರಿಗೂ ಕೂಡ 1.5 ಲಕ್ಷ ಜನಕ್ಕೆ ಮುಟ್ಟಿದೆ ಅಂದರೆ ವೈಜ್ಞಾನಿಕ ತಳಹದಿ ಮೇಲೆ ಪ್ರಯೋಗ ಮಾಡಿ ತೊಗೊಂಡ್ಬರ್ತೀರಲ್ಲ, ಅದಕ್ಕಾಗಿ ಒಂಚೂರು ಈಗ ಎಲ್ಲ ವೈಜ್ಞಾನಿಕ ತಳಹದಿ ಮೇಲೆ ಆದ್ರೂ ಕೂಡ ಅದನ್ನು ವಿದ್ಯಾರ್ಥಿಗಳಿಗೆ ಕೊಡೋ ರೀತಿ ಇದೆಯಲ್ಲ ಸರ್. ತಳಹದಿ ಒಂದೇ ಇರ್ಬೋದು, ಆದರೆ ಕೊಡೋ ರೀತಿ ಅವ್ರಿಗೆ ಇಷ್ಟ ಆಗೋ ರೀತಿ ಕೊಡಬೇಕಲ್ಲ. ಆ ಸರಸ್ವತಿ ನಿಮ್ಮ ತಲೆಯಲ್ಲಿ ಇದ್ದಾಳೆ, ಮತ್ತು ಆ ಸರಸ್ವತಿನ ಇಲ್ಲಿ ಪುಸ್ತಕದಲ್ಲೂ ಕೂಡ ಬರೆದಿದ್ದೀರಲ್ಲ. ನಿಮ್ಮೆಲ್ಲರೂ ಗೊತ್ತಲ್ಲ ಸ್ನೇಹಿತರೆ, ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂತಹ ಕಸ್ತೂರಿ ನಾಗರಾಜ್ ಸರ್ ಅವರು ಬರೆದಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪುಸ್ತಕ ಮೋಸ್ಟ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ ಸರ್. ನಮ್ಮ ಯೂಟ್ಯೂಬಿಂದ ಅಂತೂ ಮ್ಯಾಕ್ಸಿಮಮ್ ಹುಡುಗರು ದಿವಸ ಈ ಪುಸ್ತಕ ಹಾಕೋದೇ ಪೋಸ್ಟ್ ಆಫೀಸಿಗೆ ಹೋಗೋದು ಹಾಕೋದೇ ನೋಡಿ. ಯಾಕಂದರೆ ಈ ಪುಸ್ತಕದ ಶಕ್ತಿ ಅಷ್ಟಿದೆ. ಈ ಪುಸ್ತಕನ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನಷ್ಟು ನಮ್ಮ ನಾಗರಾಜ್ ಸರ್ ಅವರು ಪುಸ್ತಕ ಬರೀತಕ್ಕಂಥ ಒಂದು ಇನ್ಸ್ಪಿರೇಷನ್ ನೀವು ಪುಸ್ತಕ ಕೊಂಡ್ಕೊಳ್ಳೋದ್ರಿಂದ ಬರುತ್ತೆ. ಹಾಗಾಗಿ ಒಂದು ಪುಸ್ತಕ ಏನೋ ಯಾರು ಪುಸ್ತಕವನ್ನು ಕೊಂಡ್ಕೊಳ್ತಾನೋ ಅವನು ದೊಡ್ಡ ದೊಡ್ಡ ಪುಸ್ತಕ ಬರೀತಕ್ಕಂಥ ಇತಿಹಾಸದಲ್ಲಿ ಒಂದು ಸೇರ್ತಾನೆ ಅಂತಕ್ಕಂಥ ಗಾದೆನೇ ಇದೆ. ತಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸಾಧನಾ ಶಂಕರ್ ಅಕಾಡೆಮಿಗೆ ಸ್ವಾಗತಗಳು ಸರ್. ಮತ್ತು ಸಾಧನಾ ಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TETಗೆ ಫ್ರೀ ಕ್ಲಾಸೇ ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಿ. ಮತ್ತು ಯಾರು ಉಳ್ಕೊಂಡಿದ್ದೀರಾ ಅವರಿಗೆ ಆ್ಯಪ್ನ ಮೂಲಕನೂ ಕೂಡ ಕರ್ನಾಟಕ TET ಮತ್ತು CTETಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ ಬರುತ್ತೆ. ನೆಕ್ಸ್ಟ್ 10th ಕ್ಲಾಸ್ LBA ಕ್ವಶನ್ಸ್ಗಳೆಲ್ಲ ಫ್ರೀ ಸಾಲ್ವ್ ಮಾಡಿ ಕೊಡೋಣ ಸರ್. ಯಾಕಂದರೆ GPSTR, PSTR, HSTR ಅಂದಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ LBA ಕ್ವಶನ್ಸ್ಗಳು ತುಂಬ ಇದಾವೆ ಸರ್. ಆ ಕ್ವಶನ್ಸ್ಗಳೆಲ್ಲ ಸಾಲ್ವ್ ಮಾಡಿಬಿಟ್ರೆ ಅಲ್ಲಿ 50% ಅಲ್ಲಿ ರೀಚ್ ಆಗುತ್ತೆ. ಮತ್ತು ಅವರಿಗೆ ಇಷ್ಟೆಲ್ಲ ಪರ್ಚೇಸ್ ಮಾಡೋರಿಗೆ ಜನರಲ್ ಸೈನ್ಸ್, ಜನರಲ್ ಕನ್ನಡ ಫ್ರೀ ಆಗಿ ಕೊಡೋಣ ಸರ್. ಜನರಲ್ ಸೈನ್ಸ್, ಜನರಲ್ ಕನ್ನಡ ಇದೆಯಲ್ಲ, ಅವರಿಗೆ ಏನು ಸಮಸ್ಯೆನೇ ಇರಬಾರ್ದು. ಮತ್ತು ಅದರ ಜೊತೆಗೆ HSTR, GPSTR, PSTR ಸರ್, HSTR, GPSTR, PSTRಗೆ ಫುಲ್ಲು ಕನ್ನಡನ ಕ್ಲಿಯರ್ ಮಾಡಿಕೊಡ್ಬೇಕು ಸರ್. ಸರ್ ಈಗ 180 ವಿಡಿಯೋಗಳು ಮಾಡಿದ್ದೀವಿ, 90 ವಿಡಿಯೋ ಉಳ್ಕೊಂಡಿದೆ. 90 ವಿಡಿಯೋನ ಡಿಲೀಟ್ ಮಾಡಿದ್ದೀವಿ, ಪೇಮೆಂಟ್ ಮಾಡಿದ್ದೀವಿ ಸರ್. ಯಾಕಂದರೆ ನಮ್ಮ ಹುಡುಗರು ಹೋಗೋ ವಿಡಿಯೋ ಕ್ವಾಲಿಟಿನೇ ಇರಬೇಕು. ಒಂದು ವಾರ ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಕ್ವಾಲಿಟಿ ವಿಡಿಯೋನೇ ಹೋಗಬೇಕು. ಭಾಳ ಖುಷಿ ಆಗುತ್ತೆ. ಫ್ರಮ್ ಸೋ ಥರ ಮೌತ್ ಟು ಮೌತ್ ಸ್ಪ್ರೆಡ್ ಆಗಬೇಕು ಅಂತ ಒಂದು ಮ್ಯಾಕ್ಸಿಮಮ್ ಕಂಟೆಂಟ್ಗಳನ್ನು ಇಟ್ಕೊಂಡು ಮಾಡಿದ್ದೀವಿ ಸರ್. ಈಗ ನಾನು ಜನರಲ್ ಸೈನ್ಸ್ ಇದೆಯಲ್ಲ ಸರ್, ಈ ಜನರಲ್ ಸೈನ್ಸೇ ಬೇರೆ ಅಕಾಡೆಮಿಗಳಲ್ಲಿ HSTR, GPSTRಗೆ ಮಾಡಿರೋ ಕ್ಲಾಸ್ ಸರ್. ಇದು ಫ್ರೀ ಕೊಡ್ತಾ ಇದ್ದೀನಿ ನಾನು. ಓಕೆ, ಅವಶ್ಯವಾಗಿ ಸರ್. ಅದೇ ನನಗೇನು ಖುಷಿ ಆಗತ್ತೆ ಅಂದರೆ, ಜನಸೇವೆ ಜನಾರ್ದನ ಸೇವೆ ಅಂತಾರಲ್ಲ ಸರ್, ಅದು ನಿಮ್ಮಿಂದ ಭಾಳ ಕಲಿಬೇಕು ಸರ್. ಯಾಕಂದರೆ ಎಲ್ಲೋ 0 to ಏನೋ ಒಂದು ಹೀರೋ ಮಾಡಿರೋರು ಅವರನ್ನು ಹೀರೋ ಮಾಡಿದ್ರೆ ಭಗವಂತ ನಮ್ಮನ್ನು ಎಲ್ಲೋ ಒಂದು ಅಥವಾ ನಮ್ಮ ಮಕ್ಕಳಿಗೆ ಯಾವುದೋ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಡು. ಕೊಡುಕೊಳ್ಳುವಿಕೆ ಇದ್ದಾಗಲ್ಲ ಸರ್, ಎಲ್ಲನೂ ಕೂಡ ಸ್ವಾರ್ಥ ಮತ್ತು ತೀರ್ಥ ಎರಡೂ ಆಗತ್ತೆ ಸರ್ ಇದರಲ್ಲಿ. ಹಾಂ ಸರ್, ಒಳ್ಳೇದಾಗಲಿ ಸರ್, ಒಳ್ಳೇದು ಮಾಡೋಣ ಅಂದರೆ ಭಾರಿ ಖುಷಿ ಆಗಿಬಿಡುತ್ತೆ. ಅದೆಲ್ಲ ಓಕೆ ಸರ್. ಕ್ಯಾರಿಯನ್ ಸರ್, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕನ್ನಡಾಂಬೆಯ ಏನಿದೆ, ಕನ್ನಡ ಭಾಷೆಯ ಒಂದು ಆಳ, ಅದರ ಅರಿವು, ಅದರ ತಿರುಳು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಚರ್ಚೆ ಮಾಡ್ತಿದ್ದೀರಾ. ಈ ಒಂದು ಬಾಂಧವ್ಯ ಮತ್ತಷ್ಟು ಭುವನೇಶ್ವರಿ ತಾಯಿಯ ಆಶೀರ್ವಾದದಿಂದ ಬೆಳಗಲಿ ಅಂತ ಹೇಳ್ತಾ ಸರ್, ಒನ್ಸ್ ಅಗೇನ್ ಕನ್ನಡಾಂಬೆಯನ್ನು ಈ ಕನ್ನಡ ಅಕ್ಷರಗಳನ್ನು ವಿದ್ಯಾರ್ಥಿಗಳ ತಲೆ ಮೇಲೆ ಬರೆದ್ಬಿಡಿ ಸರ್. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಈ ಕನ್ನಡ ಕ್ಲಾಸಿಗೆ ಪ್ರೀತಿಯ ದೂತಕವಾಗಿ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ನಮ್ಮನ್ನು ಕೂಡ ಹಾರೈಸಿದ್ದೀರಿ. ಅದರ ಜೊತೆಗೆ ಈ ಸಾಧನಾ ಶಂಕರ್ ಅಕಾಡೆಮಿ ಆನ್ಲೈನ್ ಕ್ಲಾಸು ಮತ್ತು ಯೂಟ್ಯೂಬ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ಬಹಳ ಪ್ರೀತಿ ಮತ್ತು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಿ. ಆ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ನೇರವಾಗಿ ಪ್ರಶ್ನೋತ್ತರಿಗೆ ಬರೋಣ. ಯಾಕಂದರೆ ಭಾಳ ವೇಸ್ಟ್ ಮಾತಾಡೋಕ್ಕಿಂತ ಬೆಸ್ಟ್ ಮಾತಾಡಿದರೆ ನಿಮಗೂ ಖುಷಿ, ನನಗೂ ಖುಷಿ ಅಂತಕ್ಕಂತಹ ಒಂದು ವಿಚಾರದೊಂದಿಗೆ ಇಲ್ಲಿ ಪ್ರಾಸದ ಮೇಲೆ ಅತಿ ಹೆಚ್ಚಾಗಿ ಒಂದೊಂದು ಬಾರಿ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಈ ಪ್ರಾಸದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ, ನಾವು ಯಾವ ರೀತಿಯಾಗಿ ಇದನ್ನು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆದಿಪ್ರಾಸದ ಹಿಂದಿನ ಅಕ್ಷರವು ಹ್ರಸ್ವಸ್ವರದಿಂದ ಕೂಡಿದರೆ, ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವಸ್ವರದಿಂದ ಕೂಡಿದರೆ ಅದು ಅಂಥೇಳಿ. ಇಲ್ಲಿ ಪ್ರಾಸ ಅಂದಾಗ
ತ್ರಾಸಿಲ್ದ ಗ್ರಾಸ್ ಆಗೋದರೆ ಪ್ರಾಸ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಳ್ಬೇಕು. ಪ್ರಾಸ ಅಂದರೆ ಏನಪ್ಪ ಅಂತ ಕೇಳಿದರೆ ಪ್ರತಿ ಸಾಲಿನಲ್ಲಿ ಒಂದು ಅಕ್ಷರ ಪುನರಾವರ್ತನೆ ಆಯಿತು ಅಂದರೆ ಅದನ್ನು ನಾವು ಪ್ರಾಸ ಅಂಥೇಳಿ ಕರಿತೀವಿ. ಆ ಪ್ರಾಸದಲ್ಲಿ ನಾವು 3 ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಆದಿಪ್ರಾಸ ಅಂಥೇಳಿ, ಇನ್ನೊಂದು ಮಧ್ಯಪ್ರಾಸ ಅಂಥೇಳಿ, ಮತ್ತೊಂದು ಅಂತ್ಯಪ್ರಾಸ ಅಂಥೇಳಿ. ಯಾವುದು? ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂಥೇಳಿ. ಈ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸಕ್ಕಿರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತ ಕೇಳಿದರೆ, ಆದಿಪ್ರಾಸ ಅಂದರೆ ಪ್ರತಿ ಸಾಲಿನ ಎರಡನೇ ಅಕ್ಷರ. ಎಷ್ಟನೇ ಅಕ್ಷರ? ಎರಡನೇ ಅಕ್ಷರ. ಇದು ಕೂಡ ಪ್ರಶ್ನೆ ಆಗಿದೆ. ಆದಿಪ್ರಾಸಾಕ್ಷರ ಎಂದರೆ ಪ್ರತಿ ಪಾದದ ಎರಡನೇ ಅಕ್ಷರ, ಪ್ರತಿ ಪಾದದ ಕೊನೆಯ ಅಕ್ಷರ, ಪ್ರತಿ ಪಾದದ ಮಧ್ಯದ ಅಕ್ಷರ ಅಂಥೇಳಿ. ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕು, ಆದಿಪ್ರಾಸ ಅಂದರೆ ಪ್ರತಿ ಪಾದದ ಎರಡನೇ ಅಕ್ಷರ ರಿಪೀಟ್ ಆಗಿತ್ತು ಅಂದರೆ ಅದನ್ನು ಆದಿಪ್ರಾಸ ಅಂತೇಳಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ, ಮದುವೆಯಾದ ಹೊಸತನದಲ್ಲಿ ಹೆಂಡತಿ ಚಂದ್ರಮುಖಿ, ಮದುವೆಯಾದ ಕೆಲ ವರ್ಷಗಳ ನಂತರ ಹೆಂಡತಿ ಶೂರ್ಪನಖಿ ಅಂಥೇಳಿ. ಅದು ಅರ್ಥ ಆಗಿದೆ, ಅದ್ರ ಬಗ್ಗೆ ಭಾಳ ಮಾತಾಡಲ್ಲ. ಮಧ್ಯಪ್ರಾಸ ಅಂದರೆ ಪ್ರತಿ ಪಾದದಲ್ಲಿ ಒಂದು ಅಕ್ಷರ ರಿಪೀಟ್ ಪುನರಾವರ್ತನೆ ಆದರೆ ಅದನ್ನು ನಾವೇನಂತ ಕರಿತೀವಿ? ಮಧ್ಯಪ್ರಾಸ ಅಂತ ಕರಿತೀವಿ. ಉದಾಹರಣೆಗೆ ಅನುಪ್ರಾಸ ಅಂತ ಮಾತಾಡಿದ್ದೀವಲ್ಲ, ಆ ಅನುಪ್ರಾಸದ ಥರನೇ ಈ ಮಧ್ಯಪ್ರಾಸ ಬರುತ್ತೆ. ಉದಾಹರಣೆಗೆ ಕಟ್ಟಾಣಿ ಕಟ್ಟ್ಯಾಳ, ಕಟ್ಟಿ ಮ್ಯಾಲ ಕುಂತಾಳ, ಬಟ್ಟಲ ಗನ್ನ ತೆರೆದಾಳ, ದಿಟ್ಟಿ ಸೋತಾವ ಒಳ ಹೋಗ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಟ ಟ ಟ ಅಂತಕ್ಕಂಥ ಪದವನ್ನು ರಿಪೀಟ್ ಬಳಸ್ತೀವಿ. ಹಿಂಗೆ ರಿಪೀಟ್ ಬಳಸ್ತಿದ್ವಿ ಅಂದರೆ ಅದು ಯಾವ ಪ್ರಾಸ ಆಗಿರ್ತೈತೆ ಸ್ನೇಹಿತರೆ? ಮಧ್ಯಪ್ರಾಸ ಅಂಥೇಳಿ. ಇನ್ನು ಅಂತ್ಯಪ್ರಾಸ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಪ್ರತಿ ಪಾದದ ಕೊನೆಯ ಅಕ್ಷರ, ಪಾದ ಅಂದ್ರೆ ಸಾಲು, ಪಂಕ್ತಿ ಅಂತೂ ಕರಿಬೋದು, ಪಾದ ಅಂತೂ ಕರಿಬೋದು, ಸಾಲ ಅಂತೂ ಕೂಡ ಕರಿಬೋದು. ಪ್ರತಿ ಪಾದದ ಕೊನೆಯ ಅಕ್ಷರ ಒಂದೇ ರೀತಿಯಾಗಿ ಪುನರಾವರ್ತನೆ ಆಗ್ತಿತ್ತಂದ್ರೆ ಅದನ್ನು ನಾವು ಅಂತ್ಯಪ್ರಾಸ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ ಅದರ ಮೇಲೆ ಕೇಳಿದಾರಪ್ಪ ಅಂತ ಕೇಳಿದರೆ, ಆದಿಪ್ರಾಸದೊಳಗೆ ನಾವು ಎಷ್ಟು ಪ್ರಕಾರಗಳನ್ನು ಮಾಡ್ತೀವಿ ಅಂದರೆ 6 ಪ್ರಕಾರಗಳನ್ನು ಮಾಡ್ತೀವಿ. ಆದಿಪ್ರಾಸದಲ್ಲಿ ಎಷ್ಟು ಪ್ರಕಾರಗಳನ್ನು ಮಾಡ್ತೀವಿ? 6 ಪ್ರಕಾರಗಳನ್ನು ಮಾಡ್ತೀವಿ. ಇಲ್ಲಿ 4 ಪ್ರಕಾರಗಳನ್ನು ಕೊಟ್ಟಿದ್ದೀವಿ. ಇನ್ನು 2 ಪ್ರಕಾರಗಳನ್ನು ಏನು ಮಾಡಿಲ್ಲ, ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಏನಂತ ಕೇಳ್ಯಾರ ಅವರು? ಆದಿಪ್ರಾಸದ ಹಿಂದಿನ ಅಕ್ಷರವು ಹ್ರಸ್ವ ಸ್ವರದಿಂದ ಕೂಡಿದರೆ. ಯಾವ ಸ್ವರದಿಂದ ಕೂಡಿದರೆ? ಹ್ರಸ್ವ ಸ್ವರದಿಂದ ಕೂಡಿದರೆ ಅದು ಯಾವ ಪ್ರಾಸ ಅಂತ ಕೇಳ್ಯಾರ. ನೀವು ತಿಳ್ಕೋಬೇಕು. ಸಿಂಹ ನೋಡಿರಿ ಮತ್ತು ಆನೆಯನ್ನು ನೋಡಿರಿ. ಆನೆ ದೊಡ್ಡದ, ಸಿಂಹ ದೊಡ್ಡದ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಹೈಟು, ಪರ್ಸ್ನಾಲಿಟಿ ನೋಡೋಕೆ ಯಾವ್ದು ದೊಡ್ಡದಿರುತ್ತೆ? ಆನೆ ದೊಡ್ಡದಿರುತ್ತೆ, ಸಿಂಹ ಚಿಕ್ಕದಿರುತ್ತೆ. ಇಲ್ಲಿ ತಿಳ್ಕೋಬೇಕು, ಸಿಂಹ ಚಿಕ್ಕದೈತೆ ಅಂದರೆ ಇದು ಹ್ರಸ್ವ ಸ್ವರ ಅಂತ, ಹ್ರಸ್ವ ಸ್ವರ ಅಂಥೇಳಿ. ಆನೆ ದೊಡ್ಡದೈತೆ ಅಂದರೆ ಅದು ದೀರ್ಘ ಸ್ವರ ಅಂತ. ನೆನಪಿಟ್ಕೊಳ್ಳೋಕೆ ಭಾಳ ಅರ್ಥೈಸ್ಕೊಂಡು ನೆನಪಿಟ್ಕೊಳ್ಬೇಕು. ಯಾಕಂದರೆ ಪರೀಕ್ಷೆಯಲ್ಲಿ ಭಾಳ ಸಲ ಬರುತ್ತೆ. ಚಿಕ್ಕದ ಸಿಂಹ ಇದೆ, ಅದು ಹ್ರಸ್ವ ಸ್ವರ. ದೊಡ್ಡ ಆನೆ ಇದೆ, ಅದು ದೀರ್ಘ ಸ್ವರ. ಕ್ಲಿಯರ್ ಆಯಿತು ಅನ್ಕೋತೀನಿ. ಅಂದರೆ ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವ ಸ್ವರದಿಂದ ಕೂಡಿದರೆ ಅಂದರೆ ಪ್ರತಿ ಪಾದದ ಎರಡನೇ ಅಕ್ಷರ ಸೇಮ್ ಇರಬೇಕು. ಆ ಎರಡನೇ ಅಕ್ಷರ ಹೆಂಗಿರಬೇಕು? ಹ್ರಸ್ವ ಸ್ವರದಿಂದ ಕೂಡಿರಬೇಕು. ಅದನ್ನು ನಾವೇನಂತ ಕರಿತೀವಿ? ಸಿಂಹಪ್ರಾಸ ಅಂತ ಕರಿತೀವಿ. ಈಗ ಗಜಪ್ರಾಸ ಅಥವಾ ಆನೆ ಅಂದರೆ ಗಜಪ್ರಾಸ ಅಂದರೆ ಏನು? ಆದಿಪ್ರಾಸದ ಎರಡನೇ ಅಕ್ಷರ ದೀರ್ಘ ಸ್ವರದಿಂದ ಕೂಡಿದರೆ ಅದನ್ನು ನಾವೇನಂತ ಕರಿತೀವಿ? ಗಜಪ್ರಾಸ ಅಂತ ಕರಿತೀವಿ. ಅಂದರೆ ಸಿಂಹ ಮತ್ತು ಗಜ ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಇದ್ರಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂದಂಗಾಯ್ತು? ಈಗ ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವ ಸ್ವರದಿಂದ ಕೂಡೈತೆ ಅಂದರೆ ಅದು ಸರಿಯಾದ ಉತ್ತರ ಸಿಂಹಪ್ರಾಸ ಅಂತಕ್ಕಂಥದ್ದು ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ನೋಡ್ರಿ, ಋಷಭಪ್ರಾಸ, ಅಜಪ್ರಾಸ ಅಂತದಾವು. ಋಷಭ ಅಂದರೆ ನೀವೇನ ತಿಳ್ಕೊಬೇಕಂದ್ರೆ ಎತ್ತು ಅಂತ ತಿಳ್ಕೊಬೇಕು. ಎತ್ತು ಅಂದರೆ ಹೋರಿ, ಎತ್ತು ಅಂತ ಬಳಸ್ತಿರಲ್ಲ ಅದು ಕೂಗಬೇಕಾದ್ರೆ ಹೆಂಗೆ ಕೂಗ್ತೈತೆ? ಅಂಬಾ ಅಂತ ಕೂಗತ್ತಲ್ಲ, ಅಂಬಾ ಅಂಥೇಳಿ. ಈ ಅಂಬಾ ಅಂತೇಳಿ ಕೂಗಾಕೈತೈತೆ ಅಂದ್ರೆ ತಿಳ್ಕೊಬೇಕು ಇಲ್ಲಿ ಅಮ್ಮ ಬಂದೈತಿ. ಅಮ್ಮ ಅಂದರೆ ಯಾವುದು? ಅನುಸ್ವಾರ ಅಂಥೇಳಿ. ಅಂದರೆ ನೀವು ಸಿಂಪಲ್ಲಾಗಿ ನೆನಪಿಟ್ಕೋಬೇಕು, ಋಷಭಪ್ರಾಸ ಅಂದರೆ ಆದಿಪ್ರಾಸದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದರೆ. ಯಾವ ಸ್ವರದಿಂದ? ಅನುಸ್ವಾರ. ಅನುಸ್ವಾರ ಯಾವುದು? ಅಮ್ಮ. ಹಾಗಾದ್ರೆ ಋಷಭ ಹೆಂಗೆ ಕೂಗಾಕತೈತಿ? ಅಂಬಾ ಅಂತ ಕೂಗಾಕತೈತಿ ತಿಳ್ಕೊಂಡ್ರಿ ಅಂದರೆ ಅದು ಯಾವ ಪ್ರಾಸ? ಅನುಪ್ರಾಸ ಅಂಥೇಳಿ. ಅಂದರೆ ಅನುಸ್ವಾರ ಅಂಥೇಳಿ. ಅನುಸ್ವಾರ ಬಂದೈತಿ ಅಂದರೆ ನೀವು ತಿಳ್ಕೊಂಬಿಡ್ಬೇಕು ಅದು ಯಾವ ಪ್ರಾಸ ಆಗಿರ್ತೈತಿ? ಋಷಭಪ್ರಾಸ ಅಂಥೇಳಿ. ಇನ್ನು ಅಜಪ್ರಾಸ. ಅಜಪ್ರಾಸ ಅಂದರೆ ಮೇಕೆ. ಅಜ ಅಂದರೆ ಏನು? ಮೇಕೆ. ಒಂದು ಸಲ ಪ್ರಶ್ನೆ ಕೇಳ್ಯಾರ,
ಅಜ ಗಜ ವ್ಯತ್ಯಾಸ ಅಂಥೇಳಿ. ಒಂದು ಅಜ ಅಂದರೆ ಮೊಳನೂ ಆಗತ್ತೆ, ಮೇಕೆನೂ ಆಗತ್ತೆ. ಗಜ ಅಂದರೆ ಮಾರು ಆಗತ್ತೆ, ಆನೆನೂ ಆಗತ್ತೆ. ಇಲ್ಲಿ ಅಜ ಮೇಕೆ ಹೆಂಗೆ ಕೂಗತ್ತೆ? ಮ್ಯಾ ಅಂತೇನು ಕೂಗತ್ತಲ್ಲ, ಅದಕ್ಕೆ ಗೊತ್ತಿದೆ ಅದು ಯಾವ ಸ್ವರವನ್ನು ಉಚ್ಚಾರಣೆ ಮಾಡತ್ತೈತೆ. ಅದು ಯಾವ ಸ್ವರವನ್ನಪ್ಪ ಅಂದರೆ ಅನುಸ್ವಾರ ಅಲ್ಲ, ವಿಸರ್ಗವನ್ನು ಉಚ್ಚಾರಣೆ ಮಾಡತ್ತೆ. ವಿಸರ್ಗ ಸ್ವರ. ವಿಸರ್ಗ ಯಾವುದು? ಆಹಾ ಅಂತ ಬಳಸ್ತಿರಲ್ಲ, ಅದು ಮ್ಯಾ ಅಂತೇಳಿ ಒದರ್ಬೇಕಾದ್ರೆ ಅಲ್ಲಿ ಯಾವ ಸ್ವರವನ್ನು ಉಚ್ಚಾರಣೆ ಮಾಡಾಕತ್ತೈತೆ? ಅದು ವಿಸರ್ಗ ಸ್ವರವನ್ನು ಉಚ್ಚಾರಣೆ ಮಾಡಾಕತ್ತೈತಿ. ಅಂದರೆ ಅರ್ಥೈಸ್ಕೊಳ್ಬೇಕಿಲ್ಲ. ಅಜ ಅಂದರೆ ಯಾವುದು? ಮೇಕೆ. ಮೇಕೆ ಹೆಂಗೆ ಕೂಗತ್ತದಪ್ಪ? ಮ್ಯಾ ಅಂತ ಕೂಗತ್ತೆ. ಮ್ಯಾ ಅಂತ ಕೂಗಾಕತ್ತೈತಿ ಅಂದ್ರೆ ಯಾವ ಸ್ವರ ಉಚ್ಚಾರಣೆ ಮಾಡತ್ತೈತಿ ತಿಳ್ಕೊಬೇಕದು? ವಿಸರ್ಗವನ್ನು ಉಚ್ಚಾರಣೆ, ಸ್ವರ ಅಲ್ಲ, ವಿಸರ್ಗವನ್ನು ಉಚ್ಚಾರಣೆ ಮಾಡಾಕತ್ತೈತಿ ಅಂತೇಳಿ. ಹಾಗಾದರೆ ಅಜಪ್ರಾಸ ಅಂದರೆ ಆದಿಪ್ರಾಸದ ಹಿಂದಿನ ಅಕ್ಷರ ಎದರಿಂದ ಕೂಡಿರಬೇಕು? ಆದಿಪ್ರಾಸದ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿದರೆ ಅಜಪ್ರಾಸ. ಆದಿಪ್ರಾಸದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದರೆ ಋಷಭಪ್ರಾಸ. ಆದಿಪ್ರಾಸದ ಹಿಂದಿನ ಅಕ್ಷರ ದೀರ್ಘ ಸ್ವರದಿಂದ ಕೂಡಿದರೆ ಗಜಪ್ರಾಸ. ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವ ಸ್ವರದಿಂದ ಕೂಡಿದರೆ ಸಿಂಹಪ್ರಾಸ. ಇನ್ನೆರಡು ಪ್ರಾಸಗಳು ಬರ್ತಾವ. ಅವು ಯಾವಪ್ಪ ಅಂತ ಕೇಳಿದರೆ, ಒಂದು ಶರಭಪ್ರಾಸ, ಇನ್ನೊಂದು ಹಯಪ್ರಾಸ ಅಂಥೇಳಿ. ಶರಭಪ್ರಾಸ, ಹಯಪ್ರಾಸ, ಇವು ನಾಲ್ಕು ಅರ್ಥ ಇಸ್ಕೊಂಡ್ರೆ ಅಂದರೆ ಇದು ಈಸಿಯಾಗಿ ಅರ್ಥ ಆಗತ್ತೆ. ಶರಭ ಅಂದರೆ ಏನಪ್ಪ ಅಂತ ಕೇಳಿದರೆ, ಆದಿಪ್ರಾಸವು ಸಜಾತಿ ಸಂಯುಕ್ತಾಕ್ಷರ. ಆದಿಪ್ರಾಸ ಎಂಥ ಸಂಯುಕ್ತಾಕ್ಷರದಿಂದ ಕೂಡಿರಬೇಕು? ಸಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿರಬೇಕು. ಇದು ಆದಿಪ್ರಾಸಾಕ್ಷರವು ವಿಜಾತಿ. ನೋಡ್ರಿ, ಅರ್ಥ ಮಾಡ್ಕೋಬೇಕು. ಇಲ್ಲಿ 4 ಮಾತಾಡಿದ್ದು ಹಿಂದಿನ ಅಕ್ಷರ ಜೊತೆಗೆ ಮಾತಾಡಿದ್ದೀವಿ. ಇಲ್ಲಿ ಮಾತಾಡ್ತಕ್ಕಂಥದ್ದು ಎದ್ರ ಮೇಲೆ ಮಾತಾಡಕತ್ತೀವಿ? ಆದಿಪ್ರಾಸದ ಅಕ್ಷರದ ಬಗ್ಗೆ ಮಾತಾಡ್ತೀವಿ. ಸಜಾತಿ ಇತ್ತಂದರೆ ಉದಾಹರಣೆಗೆ ಸನ್ನೆಯನ್ನರೆತು ನಡೆಯದ ಸತಿಯೇತಕ್ಕೆ, ಭಿನ್ನವನ್ನರೆತು ನಡೆಯದ ಸ್ನೇಹವೇತಕ್ಕೆ. ಭಿನ್ನ ಸನ್ನೆ ಇವೆರಡು ಎಂಥ ಇವು? ನದ ಒತ್ತಕ್ಷರ ನದ ಬಂದೈತಲ್ಲ, ಹಿಂಗೆ ಬಂದಿತ್ತಂದ್ರೆ ನಾವು ಅದನ್ನ ಏನು ಕರಿತೀವಿ? ಸಜಾತಿ ಅಕ್ಷರ ಅಂತ ಕರಿತೀವಿ. ಸಜಾತಿ ಅಕ್ಷರ ಇತ್ತು ಅಂದ್ರೆ ಅದು ಶರಭ. ವಿಜಾತಿ ಉದಾಹರಣೆಗೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿ ಯಾದೊಡೆ ಅಂತೇನು ಬಳಸ್ತೀವಲ್ಲ, ಸತ್ಯ ಮತ್ತು ನಿತ್ಯ. ಹಿಂಗೆ ಆದಿಪ್ರಾಸದ ಅಕ್ಷರ ವಿಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿದರೆ ಅದು ಹಯಪ್ರಾಸ ಅಂತ ಹೇಳಿ. ಅಂದರೆ 6 ಪ್ರಾಸಗಳದಾವೆ. ಯಾವುದೇ ರೀತಿ ಪ್ರಶ್ನೆ ಕೇಳಿ ನಮಗೆ 6 ಪ್ರಾಸದ ಬಗ್ಗೆ ಏನಾಗಿರಬೇಕು? ಅರ್ಥ ಆಗಿರಬೇಕು. ಇನ್ನು ಡೆಪ್ತ್ ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ಮತ್ತೆ ಕ್ಲಾಸಲ್ಲಿ ಮಾತಾಡೋಣ. ಇಲ್ಲಿ ಕ್ವಶನಿಗೆ ಸಂಬಂಧಪಟ್ಟಂತೆ ಅಷ್ಟೇ ಮಾತಾಡೋಣ ಅಂತ ತಿಳ್ಕೊಂಡು ಮತ್ತೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂಥೇಳಿ. ಇದು ಛಂದಸ್ಸಿನ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಛಂದಸ್ಸು ಅಂದಾಗ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಮಾತ್ರಾಗಣಗಳು ಅಂಥೇಳಿ ಮಾಡ್ತೀವಿ. ಮಾತ್ರಾಗಣ, ಅಂಶಗಣ, ಅಕ್ಷರಗಣ. ಅಕ್ಷರಗಣ ಯಾವ್ಯಾವ್ದು ನೋಡ್ತೀವಿ? ಮಾತ್ರಾಗಣ, ಅಂಶಗಣ, ಅಕ್ಷರಗಣ. ಇಲ್ಲಿ ಮಾತ್ರಾಗಣಗಳು ಅಂದಾಗ ಮಾತ್ರೆಗಳೇ ಪ್ರಧಾನವಾಗಿರ್ತಾವೆ. ಅವು ಯಾವ ಬರ್ತಾವಪ್ಪ ಅಂತ ಕೇಳಿದ್ರೆ, ಒಂದು ಕಂದ ಪದ್ಯ ಬರ್ತೈತಿ, 2 ಷಟ್ಪದಿ ಬರ್ತೈತಿ, 3 ರಗಳೆ ಬರುತ್ತೆ. ಭಾಳ ಈಜಿದಾವು, ಗೊಂದಲ ಮಾಡ್ಕೋಬಾರ್ದು. ಕ್ಲಿಯರಾಗಿ ತಿಳ್ಕೊತ ಹೋಗಿಬಿಟ್ರೆ ಭಾಳ ಅರ್ಥ ಮಾಡ್ಕೊಂಡು ಹೋಗಿಬಿಡ್ಬೋದು. ಕಂದ ಪದ್ಯ, ಷಟ್ಪದಿ, ರಗಳೆ ಇವೆದರ ಬಂಧಗಳವು? ಮಾತ್ರಾಗಣದ ಬಂಧಗಳು. ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಅಂಶಗಣ ಅಂತೇಳಿ ಕೇಳಿದಾಗ ಯಾವುದು ಬರ್ತದಪ್ಪ ಅಂತ ಕೇಳಿದ್ರೆ, ತ್ರಿಪದಿ ಬರುತ್ತೆ, ಸಾಂಗತ್ಯ ಬರುತ್ತೆ, ಅಕ್ಕರಗಳು ಬರ್ತಾವ, ಏಳೆ ಬರುತ್ತೆ, ಮದನವತಿ ಬರುತ್ತೆ, ಚಂದೋ ವಸಂತ ಬರುತ್ತೆ, ವಸಂತ, ನೆಕ್ಸ್ಟ್ ಗೀತಿಕೆ ಅಂತ ಬರುತ್ತೆ. ಗೀತಿಕೆ ಇವು ಅಂಶಕ್ಕೆ ಬರ್ತಾವೆ. ಅಂಶ ಅಂದಾಗ ಯಾವ ಗಣಗಳು ಬರ್ತಾವಪ್ಪ ಅಂತ ಕೇಳಿದ್ರೆ, ಬ್ರಹ್ಮಗಣ ಅಂತ ಬರುತ್ತೆ, ಬ್ರಹ್ಮಗಣ, ವಿಷ್ಣುಗಣ ಅಂತ ಬರುತ್ತೆ, ಆನಂತರ ರುದ್ರಗಣ ಅಂತ ಬರುತ್ತೆ. ನೋಡ್ರಿ, ಅಲ್ಲಿ ಕಂದ, ಷಟ್ಪದಿ, ರಗಳೆ ಬಂದರೆ ಇಲ್ಲಿ ಅಂಶಗಣದಲ್ಲಿ ಇಷ್ಟು ಬರ್ತದೆ: ತ್ರಿಪದಿ, ಸಾಂಗತ್ಯ, ಅಕ್ಕರ, ಏಳೆ, ಮದನವತಿ, ಚಂದೋ ವಸಂತ, ಗೀತಿಕೆ ಅಂಥೇಳಿ. ಆ ಅಂಶಗಣದಲ್ಲಿ ಯಾವ್ಯಾವ ಬರ್ತಾವೆ? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂಥೇಳಿ. ಇನ್ನು ಅಕ್ಷರಗಣದಲ್ಲಿ ಏನು ಬರ್ತಾವಪ್ಪ ಅಂತ ಕೇಳಿದ್ರೆ, ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತಾವೆ. ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನಾವು ಅಲ್ಲಿ ಮುಂದಿನ ಪ್ರಶ್ನೆದೊಳಗೆ ಪೂರ್ಣವಾಗಿ ಮಾತಾಡೋಣ. ಇಲ್ಲಿ ನಮಗೆ ಸಿಂಪಲಾಗಿ ನೆನಪಿಟ್ಕೊಳ್ಬೇಕು, ಕಂದ ಪದ್ಯ ಅಂದರೆ ಎಷ್ಟು ಸಾಲಿನ ಪದ್ಯ ಅಂಥೇಳಿ ನೆನಪಿರ್ಬೇಕು ಮೊದಲು. ಕಂದ ಪದ್ಯ ಅಂದರೆ 4 ಸಾಲಿನ ಪದ್ಯ. ಷಟ್ಪದಿ ಅಂದರೆ ಎಷ್ಟು ಸಾಲಿನ ಪದ್ಯ? ಕಮೆಂಟ್ ಮಾಡಿರಿ. ಅದರ ಜೊತೆಗೆ ಖ್ಯಾತ ಕರ್ನಾಟಕ ವೃತ್ತಗಳಂದರೆ ಎಷ್ಟು ಸಾಲಿನ ಪದ್ಯ, ಚಂದೋ ವಸಂತ ಅಂದರೆ ಎಷ್ಟು ಸಾಲಿನ ಪದ್ಯ, ಸಾಂಗತ್ಯ ಅಂದರೆ ಎಷ್ಟು ಸಾಲಿನ ಪದ್ಯ, ತ್ರಿಪದಿ ಅಂದರೆ ಎಷ್ಟು ಸಾಲಿನ ಪದ್ಯ,
ಗೀತಿಕೆ ಅಂದರೆ ಎಷ್ಟು ಸಾಲಿನ ಪದ್ಯ, ಏಳೆ ಅಂದರೆ ಎಷ್ಟು ಸಾಲಿನ ಪದ್ಯ, ಆನಂತರ ಮದನವತೆ ಅಂದರೆ ಎಷ್ಟು ಸಾಲಿನ ಪದ್ಯ ಅಂತಕ್ಕಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಎಷ್ಟು ಗೊತ್ತೈತೋ ಅಷ್ಟು ಮಾಡಿ, ಉಳಿದದ್ದನ್ನು ಇನ್ ಡೆಪ್ತ್ ಕ್ಲಾಸ್ಗಳಲ್ಲಿ ಮತ್ತೆ ಮಾತಾಡೋಣ. ಓಕೆ, ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದಾಗ ಅಲ್ಲಿ ಕಂದ ಪದ್ಯ ಅಂದಾಗ 4 ಸಾಲಿನ ಪದ್ಯ. ಎಷ್ಟು ಸಾಲಿನ ಪದ್ಯ? 4 ಸಾಲು. ಈ ರೀತಿಯಾಗಿರ್ತಾವೆ. 1 ಮತ್ತು 3ನೆಯ ಚರಣಗಳು ಕಿರಿಚರಣಗಳಾಗಿರ್ತಾವೆ, 2 ಮತ್ತು 4ನೆಯ ಚರಣಗಳು ಹಿರಿಚರಣಗಳಾಗಿರ್ತಾವೆ. ಚರಣ ಅಂದರೆ ಸಾಲು ಅಂಥೇಳಿ. ಇಲ್ಲಿ ನೋಡ್ರಿ, ಈ 12 ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಕಿರಿಚರಣ ಮಾತ್ರೆಗಳ ಸಂಖ್ಯೆ. ಇದು 12 ಏನೋ ಕಿರಿಚರಣ ಮಾತ್ರೆಗಳ ಸಂಖ್ಯೆ. ಹಿರಿಚರಣ ಅಂದರೆ 20 20. ಇದನ್ನು ಕೂಡಿಸಿಬಿಡ್ರಿ. 12 20 32, 12 20 32. ಹಾಗಾದರೆ ಇದು ಟೋಟಲಾಗಿ ಎಷ್ಟಾಗತ್ತೆ? 64. ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಂದಂಗಾಯಿತು? 64. ಹಾಗಾದರೆ ಪೂರ್ವಾರ್ಧದ ಮಾತ್ರೆಗಳ, ಪೂರ್ವಾರ್ಧ ಅಂದರೆ ಯಾವುವು? ಈ 2 ಸಾಲುಗಳನ್ನು ಕೇಳಿದರೆ ನಾವು ಏನಂತ ಕರಿತೀವಿ? ಪೂರ್ವಾರ್ಧ ಅಂತೇಳಿ ಕರಿತೀವಿ. ಅಂದರೆ ಪೂರ್ವಾರ್ಧ ಮತ್ತು ಉತ್ತರಾರ್ಧಕ್ಕೆ ಸಮನಾಗಿರುವುದರಿಂದ ಇದನ್ನು ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಅರ್ಧ ಭಾಗವನ್ನು ತಗೋತೀವಿ. ಪೂರ್ವಾರ್ಧದ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 32. ಕಿರಿಚರಣದ ಮಾತ್ರೆ ಸಂಖ್ಯೆ 1, ಕಿರಿಚರಣದ ಮಾತ್ರೆ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 12. ಹಿರಿಚರಣದ ಮಾತ್ರೆಗಳ ಸಂಖ್ಯೆ ಕೇಳಿದಾಗ 20. ಅವ್ರು ಹೆಂಗಾರ ಕೇಳಿ ಏನಾರ ಕೇಳಿ ನಮಗೇನು ಗೊತ್ತಿರಬೇಕಪ್ಪ ಅಂತ ಕೇಳಿದ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 64 ಅಂತಕ್ಕಂಥದ್ದು ಗೊತ್ತಿರಬೇಕು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಬಾಮಿನಿ ಷಟ್ಪದಿಯ, ಯಾವ ಷಟ್ಪದಿಯ? ಬಾಮಿನಿ ಷಟ್ಪದಿಯ ಕಿರಿಚರಣ ಮತ್ತು ಹಿರಿಚರಣದ ಮಾತ್ರೆಗಳ ಗುಂಪು ಅಂತೇಳಿ. ಬಾಮಿನಿ ಷಟ್ಪದಿಯ ಕಿರಿ ಮತ್ತು ಹಿರಿ ಚರಣದ ಮಾತ್ರೆಗಳ ಗುಂಪು ಅಂತ ಕೇಳ್ತಾನೆ. ಇಲ್ಲಿ ನಮ್ಮಲ್ಲಿ ಎಷ್ಟು ಷಟ್ಪದಿಗಳು ಬರ್ತಾವಪ್ಪ ಅಂತ ಕೇಳಿದ್ರೆ 6 ಷಟ್ಪದಿಗಳು ಬರ್ತಾವೆ. ಎಷ್ಟು ಷಟ್ಪದಿಗಳು ಬರ್ತಾವೋ? 6 ಷಟ್ಪದಿಗಳು ಬರ್ತಾವೆ. 6 ಯಾವ್ಯಾವುದು? 1 ಶರ, ಕುಸುಮ, ಶರಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ, ವಾರ್ಧಕ, ಪರಿವರ್ಧಿನಿ, ವಾರ್ಧಕ. ಇಷ್ಟು 6 ಷಟ್ಪದಿಗಳು ಬರ್ತಾವೆ. ನೀವು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದ್ರೆ ಶರಷಟ್ಪದಿಯಲ್ಲಿ ಕಿರಿಚರಣದ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 8, ಹಿರಿಚರಣದ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 12 ಮಾತ್ರೆ ಮೇಲೊಂದು ಗಣ ಗುರು. ಕುಸುಮ ಅಂತ ಕೇಳಿದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ ಇದಕ್ಕೆ 2 ಜಾಸ್ತಿ ಮಾಡಬೇಕು. ಇದಕ್ಕೆ 8 ಇದ್ದದ್ದು ಎಲ್ಲೇನಾಯಿತು 10, ಇದಕ್ಕೆ 3 ಜಾಸ್ತಿ ಮಾಡಬೇಕು 15 ಮೇಲೊಂದು ಗುರು. ನೆಕ್ಸ್ಟ್ ನೋಡ್ರಿ, ಭೋಗ ಷಟ್ಪದಿ ಅಂತ ಕೇಳಿದಾಗ ಇದಕ್ಕೆ ಮತ್ತೆ 2 ಜಾಸ್ತಿ ಮಾಡಬೇಕು 12, ಇದಕ್ಕೆ ಮತ್ತೆ 3 ಜಾಸ್ತಿ ಮಾಡಬೇಕು 18 ಮೇಲೊಂದು ಗುರು. ಬಾಮಿನಿ ಷಟ್ಪದಿ ಅಂದಾಗ ಇದಕ್ಕೆ ಮತ್ತೆ 2 ಜಾಸ್ತಿ ಮಾಡಬೇಕು, ಎಷ್ಟಾಗತ್ತೆ 14, ಇದಕ್ಕೆ ಮತ್ತೆ 3 ಜಾಸ್ತಿ ಮಾಡಿದರೆ 21 ಮೇಲೊಂದು ಗುರು. ಪರಿವರ್ತಿನಿ ಅಂದಾಗ ಇದಕ್ಕೆ ಮತ್ತೆ 2 ಜಾಸ್ತಿ ಮಾಡಬೇಕು, ಎಷ್ಟಾಗತ್ತೆ 16, ಇಲ್ಲಿ ಮತ್ತೆ 3 ಜಾಸ್ತಿ ಮಾಡಿದರೆ 24 ಮೇಲೊಂದು ಗುರು. ಇಲ್ಲಿ ನೋಡ್ರಿ, ಇಲ್ಲಿವರೆಗೆ 2 ಜಾಸ್ತಿ ಮಾಡ್ಕೊಂಡು ಬಂದೀವಿ. ಲಾಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಇಲ್ಲಿ 4 ಜಾಸ್ತಿ ಮಾಡ್ಬೇಕು. ಇಲ್ಲಿ ಎಷ್ಟಾಗತ್ತೆ 20, ಇಲ್ಲಿ 4 ಜಾಸ್ತಿ ಮಾಡಿದ್ರೆ ಅಂದರೆ 2ಕ್ಕೆ 2 ಮಾಡಿದಿರಲ್ಲ, ಇಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು 6 ಜಾಸ್ತಿ ಮಾಡಬೇಕು, ಅವಾಗ ಎಷ್ಟಾಗತ್ತೆ 30 ಮೇಲೊಂದು ಗುರು. ಈ ರೀತಿಯಾಗಿರುತ್ತೆ. ಹಾಗಾದ್ರೆ ನಮಗೆ ಕಂಡ್ಕೊಂಡು ಬಿಡ್ಬೋದು ಬಾಮಿನಿ ಷಟ್ಪದಿ ಅಂತ ಕೇಳಿದಾಗ ಎಷ್ಟು ಮಾತ್ರೆ ಎಷ್ಟು ಗಣ 14 ಮಾತ್ರೆ ಮತ್ತು 21 ಮಾತ್ರೆ. ಕಿರಿಚರಣ 14, ಹಿರಿಚರಣ 21 ಮೇಲೊಂದು ಗುರು ಅಂತಕ್ಕಂಥದ್ದನ್ನು ನಾವೇನು ಮಾಡ್ಕೋಬೋದು, ಇಲ್ಲೇ ನೆನಪಿಟ್ಕೊಳ್ಬೋದು. ಆ ಕಾರಣದಿಂದ ಇಲ್ಲಿ ಸಿಂಪಲ್ಲಾಗಿ ನೆನಪಿಟ್ಕೋಬೇಕು. ಇದೇನಪ್ಪ ಅಂತ ಕೇಳಿದರೆ ಷಟ್ಪದಿಗಳು, ಕಿರಿಚರಣ, ಹಿರಿಚರಣ. ಇದನ್ನು ನೀಟಾಗಿ ಒಮ್ಮೆ ತಿಳ್ಕೊಂಡು ಬಿಟ್ರಿ ಅಂದರೆ ಅವ್ರ ಗಣಗಳು ಯಾವುದಾದ್ರೂ ಕೇಳಿ ಯಾವ ರೀತಿಯಾಗಾದರೂ ಗಣಗಳನ್ನು ಕೇಳಿ ನಾವು ಅದ್ರ ಬಗ್ಗೆ ಏನು ಮಾಡ್ಕೊಳ್ಬೇಕು ಅರ್ಥೈಸ್ಕೊಳ್ಬೋದು. ಬಾಮಿನಿ ಷಟ್ಪದಿ ಒಳಗೆ ರಚನೆ ಆಗಿರ್ತಕ್ಕಂಥ ಕೃತಿಗಳಾವು, ಶರ ಷಟ್ಪದಿ ಒಳಗೆ ಯಾವ ರಚನೆ ಆಗ್ಯಾವ, ಕುಸುಮದಲ್ಲಿ ಯಾವಾಗ್ಯಾವ, ಭೋಗ, ಬಾಮಿನಿ, ಪರಿವರ್ಧಿನಿ, ವಾರ್ಧಕದಲ್ಲಿ ಯಾವ್ಯಾವ ಕೃತಿಗಳು ರಚನೆ ಆಗ್ಯಾವ, ಅದರ ಲಕ್ಷಣಗಳೇನು, ಅದರ ಲಕ್ಷಣ ಪದ್ಯವನ್ನು ನಾವು ಇನ್ ಡೆಪ್ತ್ ಕ್ಲಾಸಲ್ಲಿ ನೋಡೋಣ. ಈಗ ಜಸ್ಟ್ ಈ ಗುಂಪುಗಳ ಬಗ್ಗೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪದ್ಯವನ್ನು ಗುರುತಿಸಿ ಲಘು ಗುರು ಹಾಕಿ ಅದರ ಗಣ ವಿಂಗಡಿಸಿ ಅಂತ ಯಾವಾಗೂ ಕೇಳಲ್ಲ. ಡೈರೆಕ್ಟ್ ಇದೇ ರೀತಿ ಪ್ರಶ್ನೆಗಳಿರ್ತಾವೆ. ಇದೇ ರೀತಿಯಾಗಿ ಅಧ್ಯಯನ ಮಾಡಿದರೆ ಒಳ್ಳೆಯದು. ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎಸ್, ಇಲ್ಲೊಂದಿದೆ ನೋಡ್ರಿ. ಯಮತರಾಜ ಬಾಣ ಸಲಗಂ ಎಂಬುದು ಏನು ಅಂತ ಒಂದು ಪ್ರಶ್ನೆ ಇದೆ. ಇದು ಏನು ಅಂತ ಕೇಳಿದಾಗ ಇವೆಲ್ಲ ಏನಿವು ಅಕ್ಷರಗಳಿವು. ಈ ಅಕ್ಷರಗಳಾಗಿರುವುದರಿಂದ ಇದು ಯಾವ ಗಣಕ್ಕೆ ಸಂಬಂಧಿಸಿದಪ್ಪ ಅಂತ ಕೇಳಿದ್ರೆ ಅಕ್ಷರ ಗಣಕ್ಕೆ ಸಂಬಂಧಿಸಿದೆ. ಹಾಗಾದರೆ ಅಂಶಗಣಕ್ಕೆ ಸಂಬಂಧಿಸಿದಕ್ಕಂಥ ಯಾವ ಬರ್ತಾವ? ಬ್ರಹ್ಮ ಬರುತ್ತೆ,
ವಿಷ್ಣು ಬರುತ್ತೆ, ರುದ್ರಗಣ ಬರುತ್ತೆ. ಎದಕ್ಕೆ ಸಂಬಂಧಪಟ್ಟಂಗೆ? ಇದಕ್ಕೆ ಸಂಬಂಧಪಟ್ಟಂಗೆ. ಇದಕ್ಕೇನು ಬರ್ತಾವ? ಗುರು ಲಘು ಮಾತ್ರೆಗಳೇ ಬರ್ತಾವೆ. ಹಾಗಾದರೆ ಅಕ್ಕರಗಳು ಕೂಡ ಎದಕ್ಕೆ ಸಂಬಂಧಪಡ್ತಾವ? ಇವು ಕೂಡ ಅಂಶಕ್ಕೆ ಸಂಬಂಧಪಡ್ತಾವೆ. ಆದ್ದರಿಂದ ಈ ಅಕ್ಷರಗಣಕ್ಕೆ ಸಂಬಂಧಿಸಿವೆ ಅಂತಕ್ಕಂಥದ್ದನ್ನು ಗೊತ್ತಾಗಬೇಕು. ಇವೆಲ್ಲವೂ ಕೂಡ ಎಲ್ಲಿ ಬಳಕೆ ಆಗ್ತಾವಪ್ಪ ಅಂತ ಕೇಳಿದ್ರೆ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬಳಕೆ ಆಗ್ತಾವೆ. ಹಾಗಾದರೆ ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 6 ಅಂಥೇಳಿ. ಇಲ್ಲಿ ನಿಮಗೆ ಹೆಂಗೆ ಪ್ರಶ್ನೆ ಕೊಡ್ಬೋದಪ್ಪ ಅಂತ ಕೇಳಿದ್ರೆ, ಈಗ ಯುವರಾಜ ಅಂತ ಒಂದು ಪ್ರಶ್ನೆ ಇದೆ, ಅಥವಾ ವರಾಹ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅಂತ ತಿಳ್ಕೊಡ್ರಿ. ವರಾಹ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟು ಇದು ಯಾವ ಗಣ ಆಗುತ್ತದೆ ಅಂತ ಕೇಳಿ ಕೆಳಗಡೆ ಒಂದು 4 ಆಪ್ಷನ್ ಕೊಡ್ತಾರೆ. ಇದಕ್ಕೆ ನಾವು ಮೊದಲು ಏನು ಮಾಡ್ಕೋಬೇಕು? ಲಘು ಗುರು ಹಾಕೋಬೇಕು. ವ ಅಂತಕ್ಕಂಥದಕ್ಕೆ ಏನು ಹಾಕ್ತೀರಿ? ಲಘು ಹಾಕ್ತೀರಿ. ರ ಅಂತಕ್ಕಂಥದಕ್ಕೆ ಏನು ಮಾಡ್ತೀವಿ? ಗುರು ಹಾಕ್ತೀವಿ. ಯಾಕೆ ಗುರು ಹಾಕ್ತೀವಿ? ಅಲ್ಲಿ ಯಾವ ಸ್ವರ ಇದೆ? ದೀರ್ಘ ಸ್ವರ ಇದೆ. ಆದ್ದರಿಂದ ಏನು ಮಾಡ್ತೀರಿ? ಗುರು ಹಾಕ್ತೀರಿ. ಇಲ್ಲಿ ಏನು ಮಾಡ್ತೀರಿ? ಮತ್ತೆ ಲಘು ಹಾಕ್ತೀರಿ. ಹಿಂಗೆ ಕೊಟ್ಟು ಇದು ಯಾವ ಗಣ ಅಂತ ಕೇಳ್ತಾನೆ. ಅವಾಗ ಯಾವ ಗಣ ಅಂತೇಳಿ ಕೇಳಿದಾಗ ನಮಗೇನಾಗಿಬಿಡುತ್ತಪ್ಪ ಅಂತ ಕೇಳಿದ್ರೆ ಗೊಂದಲ ಸ್ಟಾರ್ಟ್ ಆಕತಿ. ಅವಾಗ ನಾವು ಇದಕ್ಕೆ ಏನು ಮಾಡ್ಕೋಬೇಕು? ಗುರು ಲಘು ಹಾಕೊಂಡ್ಬಿಡ್ಬೇಕು. ಎದಕ್ಕೆ? ಇದಕ್ಕೆ ಲಘು ಗುರು ಗುರು ಗುರು, ಆನಂತರ ಲಘು ಗುರು ಲಘು 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 ಗುರು, ಹಿಂಗೆ ಹಾಕೋಬೇಕು. 3 ಅಕ್ಷರ ನೋಡ್ಕೊತ ಹೋಗ್ಬೇಕು. ಇದನ್ನು 3 ಅಕ್ಷರ ನೋಡಿದ್ರಿ, ಈ ಥರ ಏನಾರು ಐತೆನಾ? ಇಲ್ಲ. ನೆಕ್ಸ್ಟ್ ಯಾವ ಅಕ್ಷರಕ್ಕೆ ಹೋಗ್ತೀರಿ? 3 ಅಕ್ಷರ ನೋಡ್ತೀರಿ, ಈ ಥರ ಏನಾರು ಐತೆನಾ? ಇಲ್ಲ. ನೆಕ್ಸ್ಟ್ ಯಾವ ಅಕ್ಷರ ನೋಡತ್ತೀರಿ? 3 ಅಕ್ಷರ. ಹಿಂಗೆ ನೋಡ್ಕೊತ ಹೋದಾಗ ಸಿಗಲಿಲ್ಲಪ್ಪ ನಮಗೆ. ಇನ್ನೊಂದು ಥರ ನೋಡ್ಬೋದು. ಹೆಂಗೆ ನೋಡ್ಬೋದು? ಇನ್ನೊಂದು ಥರ ಯಾವ ರೀತಿಯಾಗಿ ನೋಡ್ಬೋದಪ್ಪ ಅಂತ ಕೇಳಿದ್ರೆ, ಈ ಒಂದು ಅಕ್ಷರ ಬಿಟ್ಟು ಈ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಏನಾರು ಸಿಗ್ತಾನ? ಇಲ್ಲ. ಈ ಅಕ್ಷರ ಬಿಡಬೇಕು. ಅವಾಗ ಈ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಏನಾರು ಸಿಗ್ತಾನ? ಇಲ್ಲ. ಇಲ್ಲಿ ಬಿಡಬೇಕು. ಮತ್ತೆ ಇದನ್ನು ಬಿಟ್ಟು ಈ ಅಕ್ಷರದಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಏನಾರು ಸಿಗ್ತಾನ? ಇಲ್ಲ. ಈ ಅಕ್ಷರ ಬಿಡ್ರಿ. ಈಗ ನೋಡ್ರಿ, ಈ ಅಕ್ಷರ ಜ ಅಕ್ಷರದಿಂದ ಸ್ಟಾರ್ಟ್ ಮಾಡಿರಿ. ಈ ಅಕ್ಷರವನ್ನು ನೋಡಿದಾಗ ಇಲ್ಲಿದೆ, ಇದೇ ಥರ. ಹಾಗಾದರೆ ಇದು ಯಾವ ಗಣ ಆಗತ್ತಪ್ಪ ಅಂತ ಕೇಳಿದ್ರೆ ಜ ಗಣ ಆಗತ್ತೆ. ಹಿಂಗೆ ಯಾವುದಾದ್ರೂ ಕೊಡಲಿ ಅವರು, ಅದು ಯಾವುದಾದ್ರೂ ಕೊಟ್ಟಾಗ ಅದು ಆ ಅಕ್ಷರ ಒಂದು ಅಕ್ಷರಗಳನ್ನು ಬಿಟ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ಅದು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತೈತೋ ಅದ್ರ ಮುಂದಿನ 2 ಅಕ್ಷರ ನೋಡಬೇಕು. ಅವಾಗ ಅದೇ ಗಣ ಆಗಿರ್ತೈತಿ. ಅಂದ್ರೆ ಅದು ಜ ಗಣನೋ, ನ ಗಣನೋ, ಸ ಗಣನೋ, ಬ ಗಣನೋ, ತ ಗಣನೋ. ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತಪ್ಪ ಅಂತ ಕೇಳಿದ್ರೆ ಅಕ್ಷರ ಗಣಗಳನ್ನು ಗುರುತಿಸ್ಬೇಕಾಗತ್ತೆ. ಭಾಳ ಈಜಿ. ಇದನ್ನೊಂದು ನೀಟಾಗಿ ಅಕ್ಷರ ಕರೆಕ್ಟ್ ತಿಳ್ಕೊಬೇಕು. ಮತ್ತು ಯ ಮ ಅಂತ ಬರಿಬಾರ್ದು, ಅದನ್ನು ಮ ಅಂತ ಬರಿಬೇಕು. ಮತ್ತು ಮ ಅಂತ ಬರೆದ್ರೆ ಅಂದರೆ ಬೇರೆ ಗಣ ಆಗತ್ತೆ. ಯ ಮ ತ ಅಂತ ಬರಿಬಾರ್ದು, ಅದನ್ನು ತಾನ ಬರಿಬೇಕು. ಇದನ್ನು ರಾನ ಬರಿಬೇಕು. ಅವಾಗೇನಾಗತ್ತಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂತಹ ಗಣ ವಿಂಗಡಣೆಯನ್ನು ಮಾಡಿ ಅದು ಯಾವ ಅಕ್ಷರ ಅಂತೇಳಿನೂ ಕೂಡ ನಾವೇನು ಮಾಡ್ಬೋದು? ಗುರುತಿಸ್ಬೋದು. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಗುರು 3ರಿಂದ ಪ್ರಾರಂಭವಾಗುವ ಗಣ ಯಾವುದು ಅಂಥೇಳಿ. ಗುರು 3ರಿಂದ ಪ್ರಾರಂಭವಾಗುವ ಗಣ ಇದು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆ. ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದ್ರೆ, ಗುರು 3ರಿಂದ ಪ್ರಾರಂಭವಾಗುವ ಗಣ ಯಾವುದು ಅಂತೇಳಿ ಒಂದು ಪದ್ಯ ಇದೆ. ಅಲ್ಲಿ ಗುರು ಒಂದಿದ್ರ ಉತ್ಪಲ ಅಂತೇಳಿ. ಗುರು ಒಂದಾಗಿರಲು ಉತ್ಪಲ. ಗುರು ಮೊದಲು 3 ಇದ್ದು ಅಂದರೆ ಶಾರ್ದುಲ. ನೋಡ್ರಿ, ಮೊದಲು ಗುರುವಿನಿಂದ ಮಾತಾಡ್ತಾರೆ. ಗುರು ಒಂದಿದ್ರೆ ಉತ್ಪಲ ಅಂದರೆ ಒಂದು ಯಾವುದೋ ಒಂದು ಲೈನ್ ಕೊಟ್ಟಿರ್ತಾರೆ. ಲೈನ್ ಕೊಟ್ಟು ಆ ಲೈನದಲ್ಲಿ ಒಂದು ಗುರುವಾಗಿ ಮುಂದೆಲ್ಲ ಲಘು ಬಂದಿದ್ದು ಅಂದರೆ ಇದು ಯಾವ ಗಣ ಅಂತೂ ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು. ಅದು ಉತ್ಪಲಮಾಲಾ ವೃತ್ತ ಅಂಥೇಳಿ. ಗುರು ಮೊದಲು 3 ಶಾರ್ದುಲಮ ಅಂಥೇಳಿ. ಗುರು 4 ಇದ್ರೆ ಸ್ರಗ್ಧರೆ ಅಂಥೇಳಿ. ಗುರು 4 ಇದ್ರೆ ಏನೋ ಸ್ರಗ್ಧರೆ. ಮೊದಲು 4 ಗುರುವ ಇದ್ದು ಅಂದರೆ ಅದು ಯಾವ ವೃತ್ತ? ಸ್ರಗ್ಧರ ವೃತ್ತ ಅಂಥೇಳಿ. ಲಘು ದ್ವಂದ್ವ ಗುರು ದ್ವಂದ್ವ. ಲಘು 2 ಗುರು 2 ಇದ್ದರೆ ಅದು ಮತ್ತೆ ಬ ಅಂಥೇಳಿ. ಲಘು ದ್ವಯ ತ್ರಿಗುರುವಿಂದ ಕಂ ಮಹಾಸ್ರಗ್ಧರ. ಮಹಾಸ್ರಗ್ಧರ ನೋಡ್ರಿ. 2 ಲಘು 2 ಗುರು ಇತ್ತು ಅಂದರೆ ಮತ್ತೆ ಬ. 2 ಲಘು 3 ಗುರುವಿನಿಂದ ಸ್ಟಾರ್ಟ್ ಆಗಿತ್ತಂದ್ರೆ ಮಹಾಸ್ರಗ್ಧರ ಅಂಥೇಳಿ. 4 ಲಘುವಿನಿಂದನ ಇತ್ತು ಅಂದರೆ ಚಂಪಕ ಅಂಥೇಳಿ. ಚಂಪಕ ಮಾಲಾ ವೃತ್ತ. ಈ 6ಗಳಿಗೆ ನಾವೇನಂತ ಕರಿತೀವಿ? ಖ್ಯಾತ ಕರ್ನಾಟಕ ವೃತ್ತಗಳು ಅಂಥೇಳಿ ಕರಿತೀವಿ. ಇವು ಯಾವ್ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾವ? ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಒಂದು ಗುರು ಐತೆ ಅಂದ್ರೆ ಮುಂದೆ 2 ಲಗುಣದಾವ ಅಂತ ತಿಳ್ಕೊಬೇಕು. ಈ ಥರ ಗಣ ಐತೆ ಅಂತ ತಿಳ್ಕೊಬೇಕು. ಇದು ಏನಪ್ಪ ಅಂತ ಕೇಳಿದ್ರೆ ಮೊದಲು 3 ಅಕ್ಷರಕ್ಕೆ ಒಂದು ಗಣ ಮಾಡ್ತೀವಲ್ಲ, ಅದು ಹಿಂಗೆ ಐತಿ ಅಂದರೆ ಇದು ಯಾವ ಗಣ ಆಕೈತಿ. ಹಿಂಗಿದ್ರೆ ಇದು ಯಾವ ಗಣ. ಇದು 3 ಅಕ್ಷರದ ಐತಿ, ಇದು ಯಾವ ಗಣದಿಂದ ಸ್ಟಾರ್ಟ್ ಆಕೈತಿ.
ಇಲ್ಲೂ ಕೂಡ 3 ಅಕ್ಷರ ಈ ರೀತಿಯಾಗಿ ಅದಾವ, ಇದು ಯಾವ ಗಣದಿಂದ ಸ್ಟಾರ್ಟ್ ಆಕತಿ. ಇಲ್ಲೂ ಕೂಡ 3 ಅಕ್ಷರ ಈ ರೀತಿ ಅದಾವ, ಇದು ಯಾವ ಗಣದಿಂದ ಸ್ಟಾರ್ಟ್ ಆಕತಿ. ಇಲ್ಲಿ ನೋಡ್ರಿ, ಇಲ್ಲಿ 2 ಅಕ್ಷರ ಈ ರೀತಿಯಾಗಿದಾವೆ. ಗುರು ಲಘು ಕೊನೆಯಲ್ಲಿರಲು, ಗುರು ಲಘು ಕೊನೆಯಲ್ಲಿರಲು ಸತಗಣ, ಸ ಮತ್ತು ತಗಣ. ಇದನ್ನು ಹಿಂಗೆ ನೆನಪಿಟ್ಕೊಂಡ್ರೆ ಇದು ತ ಗಣದಿಂದ ಸ್ಟಾರ್ಟ್ ಆಕತಿ, ಇದು ಮ ಗಣದಿಂದ ಸ್ಟಾರ್ಟ್ ಆಕಾವ. ಇದು ಒಂದ ಗುರು ಐತೆ ಅಂದ್ರೆ ಗುರು ಲಘು ಮೊದಲಲ್ಲಿ ಬರಲು, ಗುರು ಲಘು ಮೊದಲಲ್ಲಿ ಬರಲು, ಬಯಗಣ ಬ ಯ ಬ ಯ ಬ ಗಣದಿಂದ ಸ್ಟಾರ್ಟ್ ಆಕತಿ ಅಂತ ತಿಳ್ಕೊಬೇಕು. 3 ಲಘುನ ಐತೆ ಅಂದರೆ ಕೊನೆಗೆ ಇದು ಎದರಿಂದ ಸ್ಟಾರ್ಟ್ ಆಕತಿ, ನ ಗಣದಿಂದ ಸ್ಟಾರ್ಟ್ ಆಕತಿ ಅಂತ ತಿಳ್ಕೊಬೇಕು. ಅಂದರೆ ಪ್ರಶ್ನೆಯ ವಿವಿಧತೆ ರೂಪದೊಳಗೂ ನಾವು ಏನು ಮಾಡ್ಬೋದು, ಪ್ರಶ್ನೆಯನ್ನು ಮಾಡ್ಬೋದು. ಈಗ ನೀವು ನೆನಪಿಟ್ಟುಕೊಳ್ಬೇಕು. ಹಾಗಾದರೆ ಗುರು 3ರಿಂದ ಪ್ರಾರಂಭವಾಗುವ ಗಣ ಯಾವುದು ಅಂತ ಕೇಳಿದರೆ ಯಾವುದದು? ಶಾರ್ದುಲ ವಿಕ್ರೀಡಿತ ವೃತ್ತ ಅಂತ ಹೇಳಿ. ಮತ್ತು ಸರ್ ಇಲ್ಲೂ ಗುರು 3 ಅದಾವಲ್ರಿ, ಫಸ್ಟ್ ಸ್ರಗ್ಧರ ಯಾಕಾಗಲ್ಲ ಅಂತ ನೀವು ಪ್ರಶ್ನೆ ಮಾಡಬಾರ್ದು. ಯಾಕೆ? ಅಲ್ಲಿ 4 ಗುರು ಬರ್ತಾವೆ, ಅದಕ್ಕಾಗಿ ಅದೇನಾಗಲ್ಲ, ಪ್ರಶ್ನೆ ಆಗಲ್ಲ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಬ್ರಹ್ಮಗಣವನ್ನು ಎಷ್ಟು ವಿಧದಲ್ಲಿ ಬರೆಯಬಹುದು? ಇಲ್ಲೊಂದು ಪ್ರಶ್ನೆ ಇದೆ. ಯಾವ ಗಣ? ಬ್ರಹ್ಮಗಣ ಅಂತೇಳಿ. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ, 4 ಗಣಗಳದಾವೆ. ಈಗ ಬ್ರಹ್ಮಗಣ ಅಂದರೆ ಎಷ್ಟು ಅಂಶದಿಂದ ಕೂಡಿರ್ತೈತಪ್ಪ ಅಂತ ಕೇಳಿದ್ರೆ 2 ಅಂಶದಿಂದ ಕೂಡಿರ್ತೈತಿ. 2 ಮಾತ್ರೆಗಳಲ್ಲ, ಅರ್ಥ ಮಾಡ್ಕೋಬೇಕು, 2 ಅಂಶ ಅಂಥೇಳಿ. ವಿಷ್ಣು ಅಂದರೆ 3 ಅಂಶದಿಂದ ಕೂಡಿರ್ತೈತಿ. ರುದ್ರ ಅಂದರೆ 4 ಅಂಶದಿಂದ ಕೂಡಿರ್ತೈತಿ. ಎಷ್ಟು ಅಂಶದಿಂದ ಕೂಡ್ಯಾವು? ಒಂದು ಉದಾಹರಣೆ ಕೊಡ್ತೀನಿ, ಅದು ಅಂಶ ಅಂದರೆ ಏನು ಅಂಥೇಳಿ. ಈ ಫಾರ್ ಎಕ್ಸಾಂಪಲ್ ರಾಮ ಅನ್ನೋದೊಂದು ಪದ ಇದೆ. ರಾಮ ಅಂತಕ್ಕಂಥದ್ದು ಯಾವ ಗಣ ಅಂತ ನಿಮ್ಮನ್ನ ಡೈರೆಕ್ಟ್ ಪ್ರಶ್ನೆ ಕೇಳಿದರೆ ಬ್ರಹ್ಮಗಣನ, ವಿಷ್ಣುಗಣನ, ರುದ್ರಗಣನ ಅಂತ ಕೇಳಿದಾಗ ನಮಗೆ ಈಸಿಯಾಗಿ ಹೇಳಬೇಕು. ಇದಕ್ಕೇನು ಗುರು, ಇದಕ್ಕೆ ಗುರು ಹಾಕ್ತೀರಾ ಲಘು ಹಾಕ್ತೀರಾ? ಗುರು ಹಾಕ್ತೀರಿ, ಇದಕ್ಕೆ ಲಘು ಹಾಕ್ತೀರಿ. ಇದಕ್ಕೆ ಯಾಕೆ ಗುರು ಹಾಕಿರಿ ಅನ್ನೋದು ಗೊತ್ತಿರಬೇಕು. ಯಾಕೆ? ದೀರ್ಘ ಸ್ವರ, ಇದು ಹ್ರಸ್ವ ಸ್ವರ. ಇಲ್ಲಿ ಎಷ್ಟು ಅಂಶದಾವು ಅಂತ ಕೇಳ್ತಾನೆ. ಇಲ್ಲಿ 2 ಅಂಶ. ಈಗ ಅಕಸ್ಮಾತ್ ಇದನ್ನು ಮರ ಅಂತ ಕೊಟ್ಟ ಅಂತ ತಿಳ್ಕೊಡ್ರಿ. ಇದು ಯಾವ ಗಣ ಅಂತ ನಿಮ್ಮನ್ನು ಪ್ರಶ್ನೆ ಕೇಳಿದರೆ ಇದಕ್ಕೆ ಲಘು ಹಾಕ್ತೀರಿ, ಇದಕ್ಕೆ ಗುರು ಹಾಕ್ತೀರಿ. ಇದರಲ್ಲಿ ಎಷ್ಟು ಅಂಶದಾವು ಅಂತ ಕೇಳಿದಾಗ ಇದು ಇದಕ್ಕೆ ಯಾವುದಕ್ಕೂ ಬರಲ್ಲ. ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ, ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ, ಮೇಲಿನ ಯಾವುದೂ ಅಲ್ಲ. ಯಾಕಂದರೆ ಒಂದು ಗಣ ಸ್ಟಾರ್ಟ್ ಆಗೈತೆ ಅಂದರೆ ಮೊದಲು 2 ಲಘುವಿನಿಂದ ಆದರೂ ಸ್ಟಾರ್ಟ್ ಆಗಬೇಕು. ಮರ ಮೊದಲು 2 ಲಘುವಿನಿಂದ ಆದರೂ ಸ್ಟಾರ್ಟ್ ಆಗಬೇಕು, ಇಲ್ಲವೇ ಒಂದು ಗುರುವಿನಿಂದ ಆದರೂ ಸ್ಟಾರ್ಟ್ ಆಗಬೇಕು. ಒಂದು ಲಘು ಒಂದು ಗುರುವಿತ್ತು ಅಂದರೆ ಅದು ಅಂಶಗಣಕ್ಕೆ ಒಳಪಡಲ್ಲ. ಆ ರೀತಿಯಾಗಿ ಗಣವನ್ನು ಮಾಡೋಕ್ಕೆ ಬರಲ್ಲ. ಈ ರೀತಿಯಾಗಿ ರಾಮ ಅಂತಕ್ಕಂಥದ್ದನ್ನು ಕೊಟ್ಟಿವಿ, ಈ ರೀತಿ ಬರೆದಿವಪ್ಪ. ಈಗ ಈ ಗಣವನ್ನು ಹಿಂಗೂ ಬರಿಬೋದಲ್ಲ, ಹಿಂಗೂ ಬರಿಬೋದು. ಈ ರೀತಿಯಾಗಿ ಬರೋದು ಈ ರೀತಿ, ಈ 2 ಲಘುಗಳು ಕೂಡಿಸಿ ಒಂದು ಅಂಶ, ಇದೊಂದು ಅಂಶ. ಇನ್ನು ನೆಕ್ಸ್ಟ್ ಹೆಂಗೆ ಬರಿಬೋದು? ಹಿಂಗೂ ಬರಿಬೋದು. ಇಲ್ಲಿ ನೋಡ್ರಿ, ಮೊದಲಿಗೆ 2 ಲಘು ಆದರೂ ಬರಬೇಕು, ಒಂದು ಗುರು ಆದರೂ ಬರಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಘು ಆಗಲಿ ಗುರು ಆಗಲಿ ಅದು ಒಂದು ಅಂಶ ಅಂಥೇಳಿ. ಇಲ್ಲಿ ಇದನ್ನು ನಾವು 4 ರೀತಿಯಲ್ಲಿ ಬರಿಬೋದು. ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು, ಹಿಂಗೂ ಬರಿಬೋದು. ಹಾಗಾದರೆ ಬ್ರಹ್ಮಗಣವನ್ನು ಎಷ್ಟು ರೀತಿಯಲ್ಲಿ ಬರಿಬೋದು? 4 ವಿಧದಲ್ಲಿ ಬರೆಯಬಹುದು. ಇಲ್ಲಿ ಪ್ರಶ್ನೆ ಏನಿದೆ, ಬ್ರಹ್ಮಗಣವನ್ನು ಎಷ್ಟು ವಿಧದಲ್ಲಿ ಬರೆಯಬಹುದು? ಸರಿಯಾದ ಉತ್ತರ 4 ವಿಧ. ಹಾಗಾದರೆ ವಿಷ್ಣುಗಣವನ್ನು ಎಷ್ಟು ವಿಧದಲ್ಲಿ ಬರಿಬೋದು? ಆ 3 ಅಕ್ಷರಗಳನ್ನ ಇಟ್ಕೊಂಡು ನಾವು 8 ವಿಧದಲ್ಲಿ ಬರೆಯಬಹುದು. ಹಾಗಾದರೆ ರುದ್ರಗಣವನ್ನು ಎಷ್ಟು ವಿಧದಲ್ಲಿ ಬರೆಯಬಹುದು ಅಂತ ಕೇಳಿದರೆ ಅದನ್ನು 16 ವಿಧದಲ್ಲಿ ಬರೆಯಬಹುದು. ಪ್ರಶ್ನೆ ಆಗಿ ಹೋಗಿದೆ ಇದು. ಬ್ರಹ್ಮಗಣವನ್ನು 4 ವಿಧದಲ್ಲಿ, ವಿಷ್ಣುಗಣವನ್ನು 8 ವಿಧದಲ್ಲಿ, ರುದ್ರಗಣವನ್ನು 16 ವಿಧದಲ್ಲಿ ಬರೆಯಬಹುದು. ಈ ರೀತಿಯಾಗಿ ಎಷ್ಟು ವಿಧದಲ್ಲಿ ಬರೆಯಬಹುದು? 16 ವಿಧದಲ್ಲಿ ಬರೆಯಬಹುದು. ಓಕೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 4 ವಿಧದಲ್ಲಿ ಬರೆಯಬಹುದು ಅಂಥೇಳಿ. ಸರಳ ರಗಳೆಗೆ ಮಹಾಛಂದಸ್ಸು ಎಂದು ಹೆಸರು ನೀಡಿ ಕೃತಿ ರಚಿಸಿದ ಕವಿ ಯಾರು ಅಂಥೇಳಿ. ನಮ್ಮ ಆಧುನಿಕ ಸಾಹಿತ್ಯ ನೋಡ್ರಿ, ಪ್ರಾಚೀನ ಸಾಹಿತ್ಯಕ್ಕೆ ಹೋರಿ ಪೂರ್ವದ ಹಳಗನ್ನಡ ಅಂತ ಬರೆಸ್ತೀವಿ. ಅಲ್ಲಿ ಶಾಸನ ಮತ್ತು ವಿದೇಶಿ ಬರಹಗಳು ಕೂಡ ಏನಾಗ್ತಾವೆ ನಮಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡ್ತಾವೆ. ಹಳಗನ್ನಡ ಅಂತ ಬಂದರೆ ಅಂದರೆ ಪಂಪಯುಗ ಸ್ಟಾರ್ಟ್ ಆಗತ್ತೆ, ಅಲ್ಲಿ ಚಂಪು ಸಾಹಿತ್ಯ ಸ್ಟಾರ್ಟ್ ಆಗತ್ತೆ. ನಡುಗನ್ನಡ ಯಾವ ಪಂಥಕ್ಕೂ ಒಳಪಡಲಾರದೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರ ಲಹರಿಯಲ್ಲಿ ಕೃತಿಯನ್ನು ರಚಿಸ್ತಾರೆ. ಅಲ್ಲಿ ಗಂಧ, ಬಂಧ, ಚಂದ, ಅಲಂಕಾರ, ಪ್ರಾಸ, ಯತಿ, ಗಣ ಇವೇನೂ ಇಲ್ಲ. ಎಲ್ಲವನ್ನು ಬಿಸಾಕಿಬಿಡ್ತಾರೆ ಅವರು. ಅಂದರೆ ಪೂರ್ಣ ಬಿಸಾಕಂಗಿಲ್ಲ, ಲೆಕ್ಕ ಇಟ್ಟು ಮಾತಾಡ್ತಾರೆ.
ಅಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ವಚನ ಸಾಹಿತ್ಯ ಹುಟ್ಕೋತೈತಿ, ದಾಸ ಸಾಹಿತ್ಯ ಹುಟ್ಕೋತೈತಿ, ಕುಮಾರವ್ಯಾಸ ಯುಗ ಅಂತ ಹುಟ್ಕೋತೈತಿ. ಇನ್ನು ಹೊಸಗನ್ನಡಕ್ಕೆ ಬಂದಾಗ ಏನಾಗಿಬಿಡ್ತೈತಪ್ಪ ಅಂತ ಕೇಳಿದರೆ ಈ ಎಲ್ಲವನ್ನ ಬಿಟ್ಟು ಹೊರಗೆ ಬರ್ತಾರವ್ರು. ನಮಗೆ ಗಂಧ ಬೇಡ, ಚಂದ ಬೇಡ, ಬಂಧ ಬೇಡ, ಲಯ ಬೇಡ, ಯತಿ ಬೇಡ, ಗಣ ಬೇಡ, ಪ್ರಾಸ ಬೇಡ, ತ್ರಾಸ ಬೇಡ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಶೈಲಿ ಒಳಗೆ ಸಾಹಿತ್ಯ ರಚನೆ ಸ್ಟಾರ್ಟ್ ಆಗೈತಿ. ಅದನ್ನು ನಾವು ಯಾವ ಕಾಲಘಟ್ಟ ಅಂತ ಕರಿತೀವಪ್ಪ ಅಂತ ಕೇಳಿದ್ರೆ ನವೋದಯ ಕಾಲಘಟ್ಟ ಅಂತ ಕರಿತೀವಿ. ಈ ನವೋದಯ ಕಾಲಘಟ್ಟದೊಳಗೆ ನೋಡ್ರಿ ವಿರಹ ಗೀತೆಗಳು ಸ್ಟಾರ್ಟ್ ಆಗ್ತಾವೆ. ವಿರಹ ಗೀತೆ ಅಂದರೆ ನಿಮ್ಮನ್ನು ಭಾಳ ಹಚ್ಕೊಂಡವರು ಬಿಟ್ಟು ಹೋದಾಗಿ ಆಗ್ತಕ್ಕಂಥದ್ದು ವಿರಹ ಗೀತೆ. ಅವಾಗ BM ಶ್ರೀಕಂಠಯ್ಯನವರು ಇಂಗ್ಲೀಷ್ ಗೀತೆಗಳು ಅಂತ ಬರೀತಾರೆ. ಇಟ್ಟಿದ್ದೇ ಇದೆ ತುಂಬ ಕನಸುಗಳ ನಕ್ಷತ್ರ, ಪ್ರೀತಿಯ ಗೆರೆ ಎಳೆದು ಬಿಡಿಸಿದ್ದೆ ನಿನ್ನ ಚಿತ್ರ, ಅಪ್ಪನ ಆನತಿಯಂತೆ ನೀನೆದ್ದು ನಡೆದೆ, ಪುಟ್ಟ ಮಗುವಿನಂತೆ ನಾನತ್ತು ಕರೆದೆ ಅಂತೇಳಿ. ಅಂದರೆ ವಿರಹ ಗೀತೆ. ವಿಯೋಗ ಗೀತೆ ಅಂತ ಸ್ಟಾರ್ಟ್ ಆಗತ್ತೆ. ಈ ಸಾವು ಆಗಿರ್ತಕ್ಕಂಥ ಸಂದರ್ಭದೊಳಗೆ ವಿಯೋಗ ಗೀತೆಯನ್ನು ಹಾಡ್ತಕ್ಕಂಥದ್ದು. ನಮ್ಮ ದರಾ ಬೇಂದ್ರೆ ಹಜರವ್ರು ಹಾಡ್ತಾರೆ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ತಿರುಗಿ ನಾ ಹೆಂಗೆ ನೋಡಲೇ ನಿನ್ನ ಅಂಥೇಳಿ. ಅದು ಇವತ್ತು ಪ್ರೇಮ ಗೀತೆಯಾಗಿ ಕನ್ವರ್ಟ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಆ ನಂತರ ದೇಶಭಕ್ತಿ ಗೀತೆ ನೀವೆಲ್ಲ 7th ಇದ್ದಾಗ ಕಲ್ತೀರಿ ಅಂತ ಅನ್ಕೋತೀರಿ. ಸೀಮೋಲ್ಲಂಘನ ಅಂತ ಒಂದು ಪಾಠಿತ್ತು. ಯುದ್ಧ ಬಂದಿತ್ತು ಸಿದ್ಧರಾಗಿರಿ ಹಿಂದೆ ಸೀಮೋಲ್ಲಂಘನ, ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ನೀಡಿ ಹಸ್ತಾಂದೋಲನ ಅಂಥೇಳಿ ಭಾವಗೀತೆಗಳು ಸ್ಟಾರ್ಟ್ ಆಗ್ತಾವ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಅವೆಲ್ಲ ಬರ್ತಕ್ಕಂಥದ್ದು ನವೋದಯ ಕಾಲಘಟ್ಟದಲ್ಲಿ. ನೆಕ್ಸ್ಟ್ ಏನಾಗತ್ತಪ್ಪ ಅಂತ ಕೇಳಿದರೆ ತಾಯಿ ಗೀತೆಗಳಾಗಿರ್ಬೋದು. ಅದಕ್ಕಾಗಿನ ಹರಕೆ ಅಂತೆ ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲು ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು. ಈ ರೀತಿ ಪದ್ಯಗಳು ಹುಟ್ಕೊಂಡಿದ್ದು ಎಲ್ಲಪ್ಪ ಅಂತ ಕೇಳಿದರೆ ನವೋದಯ ಕಾಲಘಟ್ಟದಲ್ಲಿ. ಆ ನವೋದಯ ಕಾಲಘಟ್ಟದಲ್ಲಿನೇ ಮತ್ತೇನು ಮಾಡ್ತೀವಪ್ಪ ಅಂತ ಕೇಳಿದರೆ ನಾವು ಸುನೀತ ಅಂತ ಬರುತ್ತೆ, ಪ್ರಗಾತ ಅಂತ ಬರುತ್ತೆ, ಸರಳ ರಗಳೆ ಅಂತ ಬರುತ್ತೆ. ಈ ಸುನೀತ, ಪ್ರಗಾತ, ಸರಳ ರಗಡೆ ಏನು ಬರ್ತಾವಲ್ಲ, ಆ ಸುನೀತದಲ್ಲಿಯೂ ಕೂಡ ಏನು ಮಾಡ್ತೀವಿ, ಕೃತಿಯನ್ನು ರಚನೆ ಮಾಡ್ತೀವಿ. ಸರಳ ರಗಳೆಯಲ್ಲಿಯೂ ಕೂಡ ಕೃತಿಯನ್ನು ರಚನೆ ಮಾಡ್ತೀವಿ. ಪ್ರಗಾತದಲ್ಲಿಯೂ ಕೂಡ ಕೃತಿಯನ್ನು ರಚನೆ ಮಾಡ್ತೀವಿ. ಇಲ್ಲಿ ಏನು ಹೇಳ್ತಾರಂದರೆ ಈ ಸರಳ ರಗಳೆ ಏನು ಲಲಿತ ರಗಳೆ ಐತಲ್ಲ, ಆ ಲಲಿತ ರಗಳೆನ ಸರಳ ರಗಳೆಯಾಗಿ ಕನ್ವರ್ಟ್ ಆಯಿತು. ಆ ಸರಳ ರಗಳೆಗೆ ಕುವೆಂಪು ಅವ್ರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಮಹಾಛಂದಸ್ಸು ಅಂತ ಹೆಸರು ಕೊಡ್ತಾರೆ. ಯಾವ ಛಂದಸ್ಸು ಅಂತ ಹೆಸರು ಕೊಡ್ತಾರೆ? ಮಹಾಛಂದಸ್ಸು ಅಂಥೇಳಿ. ಆ ಮಹಾಛಂದಸ್ಸು ಅಂತ ಹೆಸರು ಕೊಟ್ಟು ಯಾವ ಕೃತಿಯನ್ನು ಬರೀತಾರಪ್ಪ ಅಂತ ಕೇಳಿದರೆ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಶ್ರೀ ರಾಮಾಯಣ ದರ್ಶನಂ. ಯಾರು ಬರೆದಿರ್ತಕ್ಕಂಥದ್ದು? ನಮ್ಮ ಮಲೆನಾಡಿನ ಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥದ್ದು. ಹಾಗಾದರೆ ಕವಿತಾವತಾರ ಅಂತಕ್ಕಂಥದ್ದು ಗೋವಿಂದ ಪೈ ಬರೀತಾರೆ. ಈ ಕವಿತಾವತಾರ ಅಂತಕ್ಕಂಥದ್ದು ಗೋವಿಂದ ಪೈಯನ್ನು ಬರೀತಾರಲ್ಲ, ಇದೇನಪ್ಪ ಅಂತ ಕೇಳಿದರೆ ಕನ್ನಡದ ಮೊದಲ ಸೊನೆಟ್ ಅಥವಾ ಸುನೀತ ಕೃತಿ ಅಂಥೇಳಿ. ಸುನೀತ. ಇನ್ನು ರಜತ ಮಹೋತ್ಸವ ಅಂತಕ್ಕಂಥದ್ದು BM ಶ್ರೀಕಂಠಯ್ಯನವರು ಬರೀತಾರ. ಇದು ಪ್ರಗಾತ ಅಥವಾ ದಿ ಓಡ್ ಅಂತೇನು ಬಳಸ್ತಿರಲ್ಲ, ದಿ ಓಡ್ ಅಂತಕ್ಕಂಥದ್ದು ಅಥವಾ ಪ್ರಗಾತ ಅಂತೇನು ಬಳಸ್ತಿರೋ, ಇದು ಪ್ರಗಾತದ ಮೊದಲ ಕೃತಿ ಅಂಥೇಳಿ. ಈ ಸುನೀತ ಅಥವಾ ಸೊನೆಟ್ ಇಂಗ್ಲೀಷಲ್ಲಿ ಏನು ಸೊನೆಟ್ ಅಂತ ಬಳಸ್ತಿರೋ 116 ಅಂತೇಳಿ ಆ ಸೊನೆಟ್ ಏನು 14 ಸಾಲಿನ ಪದ್ಯ ಇರುತ್ತೋ, ಆ ಪದ್ಯಕ್ಕೆ ಕನ್ನಡದಲ್ಲಿ ಸುನೀತ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದರೆ ವಿ ಕೃ ಗೋಕಾಕ್ರವರು ಅದಕ್ಕೇನಂತ ಹೆಸರು ಕೊಡ್ತಾರೆ? ಸುನೀತ ಅಂತ ಹೆಸರು ಕೊಡ್ತಾರೆ. ಅದು ಎಲ್ಲಿಂದ ಬಂತು, ಯಾವ ರಾಷ್ಟ್ರದಾಗ ಮೊದಲು ಬಳಸಿದರು, ಆನಂತರ ಭಾರತಕ್ಕೆ ಯಾರು ಬಂದರು, ಯಾರು ತಂದರು, ಆನಂತರ ಕರ್ನಾಟಕದಾಗ ಫಸ್ಟ್ ಯಾರು ಬಳಸಿದರು, ಇವೆಲ್ಲದ್ರ ಬಗ್ಗೆನೂ ಕೂಡ ನಾವೇನು ಮಾಡಬೇಕಾಗತ್ತೆ, ಇನ್ ಡೆಪ್ತ್ ಮಾತಾಡಬೇಕಾಗತ್ತೆ. ಬಟ್ ಇಲ್ಲಿ ಮಾತಾಡೋಕ್ಕಾಗಲ್ಲ, ಪ್ರಶ್ನೋತ್ತರ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಷ್ಟು ಬ್ರೀಫ್ ನಾಲೆಜ್ ಬೇಕೋ ಅಷ್ಟನ್ನು ತಗೊಂಡು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.